ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನ್ರೇಗಾ ಹೆಸರು ಬದಲಿಸಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿರುವ ರಾಜ್ಯ ಕಾಂಗ್ರೆಸ್ ಹೊಸ ದಾರಿ ಹಿಡಿದಿತ್ತು. ಜಿ ವಿರೋಧಿಸಿ ಜಾಹೀರಾತು ನೀಡಿತ್ತು. ಆದರೆ ಈ ಜಾಹೀರಾತು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ. ಜಾಹೀರಾತು ಜಟಾಪಟಿಗೆ ತಿರುಗಿದ ಮನರೇಗಾ ಮಹಾಯುದ್ಧ. ವಿಧಾನಮಂಡಲ ಅಧಿವೇಶನದಲ್ಲಿ ಗಾಂಧಿ ವರ್ಸಸ್ ಸಂಗಪ್ಪ ಸಮರ. ಇಲ್ಲಿ ಕಾಕಿ ಪ್ಯಾಂಟ್ ಅಥವಾ ಕಾಕಿ ಚಡ್ಡಿ ಮತ್ತು ಬಿಳಿ ಅಂಗಿ ಹಾಕಿದ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಜೊತೆ ಸಂಭಾಷಣೆ ಮಾಡ್ತಿದ್ದಾರೆ. ಗಾಂಧಿ ಎದುರಿಗಿರುವ ವ್ಯಕ್ತಿಯನ್ನ ಸಂಗಪ್ಪ ಅಂತ ಕರೆಯಲಾಗಿದೆ. ಇಡೀ ಜಾಹೀರಾತಿನಲ್ಲಿ ಮನ್ರೇಗಾ ಯೋಜನೆಯನ್ನ ಗಾಂಧೀಜಿ ಸಮರ್ಥಿಸಿಕೊಂಡಂತೆ ಹಾಗೂ ಎದುರಿಗಿರೋ ವ್ಯಕ್ತಿ ಜಿ ಪರವಾಗಿ ಮಾತನಾಡಿದಂತೆ ತೋರಿಸಲಾಗಿದೆ. ಇದೇ ಜಾಹೀರಾತು ಈಗ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ವಿಧಾನಸಭೆಯೊಳಗೆ ಇದೇ ವಿಚಾರಕ್ಕೆ ಭಾರಿ ಮಾತಿನ ಯುದ್ಧವೇ ನಡೆದಿದೆ. ನಿಜವಾದ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳಿದಂಗೆ ಇಂತಹ ಒಂದು ತಿಳ್ಕೊಳ್ಳುವ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೋಸ್ಕರ ಈ ಜಾಹೀರಾತು ಮಾಡ್ತಾರೆ. ಶಾಸಕ ಸುರೇಶ್ ಕುಮಾರ್ ವಿಷಯ ಪ್ರಸ್ತಾಪಿಸಿದ್ರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾವ ನಿಯಮ ಉಲ್ಲಂಘನೆ ಆಗಿದೆ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹಿಂಗೆ ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್ ಸುಪ್ರೀಂ ಕೋರ್ಟ್ ಆದೇಶವನ್ನ ಓದಿ ನಿಯಮ ಉಲ್ಲಂಘನೆ ಆಗಿದೆ ಅಂದ್ರು. ಆದ್ರೆ ಜಾಹೀರಾತಿನಲ್ಲಿ ತೋರಿಸಿರೋ ವ್ಯಕ್ತಿ ಯಾರು ಅಂತಲೂ ಭಾರಿ ವಾಕ್ಸಮರ ನಡೆದಿದೆ. ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದ ಎದುರುಗಡೆ ರಾಹುಲ್ ಗಾಂಧಿದು ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸಂಘ ಅಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು. ರಾಜ್ಯ ಸರ್ಕಾರದ ಕಡೆಯಿಂದ ಜಾಹೀರಾತು ನೀಡಿರೋದಕ್ಕೂ ಬಿಜೆಪಿ ಆಕ್ಷೇಪ ಎತ್ತಿದೆ. ಪಕ್ಷದಿಂದ ಬೇಕಿದ್ರೆ ಜಾಹೀರಾತು ಕೊಟ್ಕೊಳ್ಳಿ, ಸರ್ಕಾರದಿಂದ ಕೊಡಬೇಡಿ ಅಂತ ಶಾಸಕ ಸುನಿಲ್ ಕುಮಾರ್ ಗರಂ ಆದ್ರು. ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನಾವು ಸುನಿಲ್ ಕುಮಾರ್ ಮಾತಿಗೆ ಖಡಕ್ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಈ ಹಿಂದಿನ ಬಿಜೆಪಿ ಸರ್ಕಾರಗಳ ಜಾಹೀರಾತು ನೆನಪಿಸಿದ್ರು. ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿ's ಬರ್ಡೇ, ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ. ಹ್ಯಾಪಿ ಬರ್ಡೇ ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ, ದೈನಿಕ್ ಭಾಸ್ಕರ್ ನಲ್ಲಿ, ಅಮರ್ ಉಜಾಲಾನಲ್ಲಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಾಹೇಬರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ, ಏನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ದು. ಜಾಹೀರಾತು ಬಗ್ಗೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮದೇ ಆದ ರೀತಿಯಲ್ಲಿ ನಾವು ಜಾಹೀರಾತು ನೀಡ್ತಾ ಇದ್ದೇವೆ, ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ. ತಪ್ಪೇನಿದೆ? ನಮ್ಮ ನರೇಗಾ ಜನರಿಗೆ ಯಾವ ರೀತಿ ಮನವರಿಕೆ ಆಗ್ತಿತ್ತು, ಯಾವ ರೀತಿ ಈಗ ಬಂದು ದುರುಪಯೋಗ ಆಗ್ತಿದೆ ಅಂತ ನಮ್ಮದೇ ಆದಂಥ ಶೈಲಿಯಲ್ಲಿ ನಾವು ಮಾಡ್ತೀವಪ್ಪ. ಸದ್ಯ ಮನ್ರೇಗಾ ಮಹಾಯುದ್ಧ ಈಗ ಜಾಹೀರಾತು ಜಟಾಪಟಿಯತ್ತ ತಿರುಗಿದೆ. ಈ ಮಧ್ಯೆ ವಿಶೇಷ ಅಧಿವೇಶನವನ್ನ ಫೆಬ್ರವರಿ 4ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಹೀಗಾಗಿ ಆಡಳಿತ ವಿಪಕ್ಷಗಳ ಸಂಘರ್ಷ ಮತ್ತಷ್ಟು ತಾರಕಕ್ಕೇರೋದ್ರಲ್ಲಿ ಅನುಮಾನವಿಲ್ಲ. ಕಿರಣ್ ಹನಿಯಡ್ಕ ಜೊತೆ ಹರೀಶ್, TV9 ಬೆಂಗಳೂರು.